ಇಡಿ ಚಾರ್ಜ್ ಶೀಟ್ನಲ್ಲಿ ಈಗ ಮತ್ತೊಂದು ಸ್ಫೋಟಕ ಅಂಶ ಕೂಡ ಬಯಲಾಗಿದೆ. ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣ ಬಳಕೆ ಆಗಿರೋದು ದೃಢವಾಗಿದೆ. ಕೊನೆಗೂ ಇಡಿ ಫೈಲ್ ಮಾಡಿದಂತಹ ಚಾರ್ಜ್ ಶೀಟ್ನಲ್ಲಿ ಈ ಅಂಶ ದೃಢಪಟ್ಟಿರೋದು. ಬಳ್ಳಾರಿ ಕ್ಷೇತ್ರಕ್ಕೆ ಬರೋಬ್ಬರಿ 20.19 ಕೋಟಿ ರೂಪಾಯಿಯನ್ನ ಬಳಕೆ ಮಾಡಿರೋದು ಈಗ ಪತ್ತೆಯಾಗಿದೆ. ಇಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಹಣ ಯಾವಾಗ ಖರ್ಚಾಯಿತು, ಯಾವ ಅಕೌಂಟ್ಗೆ ಹೋಯಿತು, ಯಾತಕ್ಕಾಗಿ ಖರ್ಚು ಮಾಡಿದ್ದಾರೆ, ಇದರ ಬಗ್ಗೆ ಕಂಪ್ಲೀಟ್ ಆಗಿ ತನಿಖೆ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಹಾಗೂ ಇದರಲ್ಲಿ 20.19 ಕೋಟಿ ರೂಪಾಯಿಯನ್ನ ಬಳ್ಳಾರಿಯ ಲೋಕಸಭಾ ಎಲೆಕ್ಷನ್ಗೆ ಖರ್ಚಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ರೈಟ್ ಸಂದೇಶ್, ಈ ಒಂದು 20.19 ಕೋಟಿ ರೂಪಾಯಿ ಬಳಕೆ ಆಗಿದೆ ಅಂತ ಏನು ಉಲ್ಲೇಖ ಮಾಡಿದ್ದಾರಲ್ಲ, ಅದ್ರ ಕುರಿತಾಗಿ ಏನಾದರೂ ಡೀಟೇಲ್ಸ್ ಅಥವಾ ಪ್ರೂಫ್ ಅನ್ನ ಅಟ್ಯಾಚ್ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರಾ? ರಾಹುಲ್, ಈಗ ಹಗರಣ ಆಗಿದೆ ಅಂದ್ರೆ ಹಗರಣದ ಹಣ ಎಲ್ಲಿಗೆ ಹೋಯ್ತು ಅನ್ನೋದನ್ನ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ವಾಲ್ಮೀಕಿ ನಿಗಮದ ನಿಗಮದ ಹಣವನ್ನ ನಾಗೇಂದ್ರ ಅವರು ಲೋಕಸಭಾ ಚುನಾವಣೆಗೆ, ಅದರಲ್ಲೂ ಕೂಡ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿರೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ನಾಗೇಂದ್ರ ಅವರ PA ವಿಜಯ್ ಕುಮಾರ್ ಅವರ ಮೊಬೈಲ್ ನಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ವಿಜಯ್ ಕುಮಾರ್ ಕೂಡ ಪ್ರಕರಣದಲ್ಲಿ 8ನೇ ಆರೋಪಿ ಆಗಿರೋದ್ರಿಂದ ಅವರ ಮೊಬೈಲ್ ರಿಟ್ರೀವಲ್ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಹಣದ ಬಂಡಲ್ ಅನ್ನ ಇಟ್ಟಿರುವಂತ ಫೋಟೋಸ್, ಅಂದ್ರೆ ಹಣದ ಬಂಡಲ್ ಅನ್ನ ಯಾರಿಗೆ ತಲುಪಿಸಬೇಕೋ ಅವ್ರಿಗೆ ತಲುಪಿಸೋದಕ್ಕೂ ಮುನ್ನ ತೆಗೆದಂತ ಫೋಟೋಸ್, ಜೊತೆಗೆ ಸಪ್ಲೈ ಬಗ್ಗೆ ಅಂದ್ರೆ ಆ ಹಣವನ್ನ ವರ್ಗಾವಣೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತ ಚಾಟ್ಸ್ ಗಳು ಕೂಡ ಅವರ ಮೊಬೈಲ್ ನಲ್ಲಿ ಲಭ್ಯವಾಗಿದೆ. ಅಂದ್ರೆ ರಿಟ್ರೀವ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ಮೊಬೈಲ್ ನಲ್ಲೂ ಕೂಡ ಚಾಟ್ಸ್ ಗಳು ಹಾಗೆ ಕೆಲವೊಂದು ಸ್ನ್ಯಾಪ್ಸ್ ಗಳು ಕೂಡ ಲಭ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ರಿಟ್ರೀವಲ್ ಮುಖಾಂತರವಾಗಿ. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಕೂಡ ಲಗತ್ತಿಸುವಂತ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಆ ಹಣವನ್ನ ಪ್ರತಿ ಬೂತ್ಗೂ ಕೂಡ, ಅಂದ್ರೆ ಬಳ್ಳಾರಿ ಚುನಾವಣಾ ಸಂದರ್ಭದಲ್ಲಿ ಪ್ರತಿ ಬೂತ್ಗೂ ಕೂಡ ಆ ಹಣವನ್ನ ಹಂಚಿಕೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದೆ. ಜೊತೆಗೆ ಹಣವನ್ನ ಹಂಚಿಕೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಹೇಳಿಕೆ, ಅಂದ್ರೆ ಬೇರೆ ಬೇರೆ ಆರೋಪಿಗಳ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದೀವಿ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.